ಇನ್ಸೈಡ್ ದ ಮೈಂಡ್ ಅಂದರೆ ನಮ್ಮ ಮನಸ್ಸಿನ ಆಳ ಅಂತರಾಳದ ಒಳಗೆ ಹೊಕ್ಕಿ ನೋಡುವಂಥ ಪ್ರಯತ್ನ, ಮನಸ್ಸಿನ ಅಪರಿಮಿತ ಶಕ್ತಿಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ, ಮಾನಸಿಕ ಸ್ವಾಸ್ಥ್ಯದ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುವಂಥ ಪ್ರಯತ್ನ. ಮನಸ್ಸು ನಮ್ಮೆಲ್ಲರಿಗೆ ಕಾಣುವ ಹಾಗೆ ಇರುವಂಥ ಗೋಚರವಾಗುವಂಥ ಕಾಯವಲ್ಲ, ಇದು ಸ್ಥೂಲ ಕಾಯವಲ್ಲ, ಸೂಕ್ಷ್ಮವಾದಂಥ ಶರೀರ. ಹಾಗಾದರೆ ಮನಸ್ಸು ಎಲ್ಲಿರುತ್ತೆ? ಹೃದಯದ ಬಳಿ ಇರುತ್ತಾ ಅಥವಾ ಮೆದುಳಿನ ಬಳಿ ಇರುತ್ತಾ ಅಥವಾ ನಮ್ಮ ಗಟ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಲ್ಲ ಆ ಒಂದು ಇಂಟ್ಯೂಷನಲ್ ಎಬಿಲಿಟಿಯ ಬಳಿ ಇರುತ್ತಾ? ಮಾನಸಿಕವಾದಂಥ ಒಂದು ಸ್ವಾಸ್ಥ್ಯದ ಕಡೆ ಗಮನ ಹಚ್ಚೋದು ಸ್ವಲ್ಪ ಕಡಿಮೆ. ಹೀಗಾಗಿ ತೊಂದರೆಗಳು ಎದುರಾಗುವ ಮುಂಚಿತವಾಗಿ ನಾವು ಇದನ್ನು ಅರಿತುಕೊಳ್ಳಬೇಕಾಗತ್ತೆ. ಮಾನಸಿಕ ಸ್ವಾಸ್ಥ್ಯದ ಪರ್ಯಾಯವಾಚಿ ಅಂದರೆ ಜನಸಾಮಾನ್ಯರಿಗೆ ಬೇಕಾದಂಥ ವಿಶೇಷವಾದಂಥ ಅಪರಿಮಿತ ಶಕ್ತಿಯನ್ನು ಹೊಂದಿದಂಥ ಒಬ್ಬ ಜನನಾಯಕರು, ಜನಸೇವಕರಾಗಿ ಜನಾನುರಾಗಿಯಾಗಿರುವಂಥ ಪೀಪಲ್ ಸೈಕ್ಯಾಟ್ರಿಸ್ಟ್ ನಮ್ಮೊಂದಿಗಿದ್ದಾರೆ. ಬನ್ನಿ, ದ ಮ್ಯಾನ್ ಹಿಮ್ಸೆಲ್ಫ್ ಹೂ ಇಸ್ ರಿನೌನ್ಡ್ ಫಾರ್ ಬೀಯಿಂಗ್ ಅ ಪೀಪಲ್ ಸೈಕ್ಯಾಟ್ರಿಸ್ಟ್, ಜನಮಾನಸದ ವಿಶೇಷ ಎಲ್ಲ ಒಂದು ಸೌಲಭ್ಯಗಳನ್ನು ಹಾಗೂ ಜನಸ್ತೋಮದ ಮನಸ್ಸಿನ ಅಂತರಾಳವನ್ನು ಅರಿತುಕೊಂಡು ಅವರಿಗೆ 4 ರಿಂದ 5 ದಶಕಗಳ ಕಾಲ ಅನವರತವಾಗಿ ಶ್ರಮಿಸಿ ಮಾನಸಿಕ ಸ್ವಾಸ್ಥ್ಯದೆಡೆಗೆ ನಮ್ಮೆಲ್ಲರ ಪ್ರಗತಿಯೆಡೆಗೆ ಕರೆದುಕೊಂಡು ಹೋಗ್ತಿರುವಂಥ ಡಾಕ್ಟರ್ CR ಚಂದ್ರಶೇಖರ್ ಅವರು ನಮ್ಮ ಕಾರ್ಯಕ್ರಮದ ನಮ್ಮ ಸರಣಿ ಸಂಚಿಕೆಗಳ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಈ ಮಾನಸಿಕ ಸಮಸ್ಯೆಗಳು ಕೂಡ ಇದೆ ಅಂದರೆ ಇಟ್ಸ್ ಆಲ್ ಇನ್ ಯೋರ್ ಮೈಂಡ್ ಅಂತಾರೆ. ಹಾಗಾದರೆ ಮೈಂಡ್ ಎಲ್ಲಿದೆ? ಮೈಂಡು ನಮ್ಮ ಮೆದುಳಿನಲ್ಲಿದೆ. ಮೆದುಳು ತಲೆಯ ಬುರುಡೆ ಒಳಗಡೆ ಇರ್ತಕ್ಕಂಥ ಒಂದು ವಿಶೇಷ ಅಂಗ, ಅದ್ಭುತವಾದ ಅಂಗ. ಮೆದುಳು ನಮ್ಮ ದೇಹವನ್ನು ನಿಯಂತ್ರಿಸುತ್ತೆ. ಹಾಗೆ ಮನಸ್ಸಿನ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮೆದುಳೆ. ಆಲೋಚನೆ ಮಾಡ್ತಕ್ಕಂಥದ್ದು ಮೆದುಳೆ, ಭಾವನೆಗಳನ್ನು ತೋರಿಸ್ತಕ್ಕಂಥದ್ದು ಮೆದುಳೆ, ಭಯ ಪಡ್ತಕ್ಕಂಥದ್ದು ಮೆದುಳೆ, ಸುಖ ಸಂತೋಷ ಪಡ್ತಕ್ಕಂಥದ್ದು ಮೆದುಳೆ, ದ್ವೇಷ ಮಾಡ್ತಕ್ಕಂಥದ್ದು ಮೆದುಳೆ. ಹಾಗೆ ನಮ್ಮ ಗುರಿ ಏನಿರಬೇಕು, ಏನು ಮಾಡಿದ್ರೆ ಏನಾಗುತ್ತೆ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ಹಾಗಾದರೆ ತರ್ಕ, ವಿವೇಕ, ಜ್ಞಾನ, ಎಮೋಷನಲ್ ಭಾವನೆ ಎಲ್ಲವೂ ಯಾವುದು ಮನಸ್ಸಿನ ಕಾರ್ಯ ಅಂತ ಹೇಳ್ತೇವೋ ಅವೆಲ್ಲ ಮೆದುಳಿನ ಕೆಲಸಗಳೇ. ಹಾಗಾಗಿ ಕಂಪ್ಯೂಟರ್ ಭಾಷೆನಲ್ಲಿ ಮೆದುಳು ಹಾರ್ಡ್ವೇರ್ ಆಯಿತು ಅಂತಂದರೆ ಮನಸ್ಸು ಸಾಫ್ಟ್ವೇರ್. ಓಕೆ, ಹೀಗಾಗಿ ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಕೂಡ ಪ್ರಾಯಶಃ. ಈಗ ಮನಸ್ಸನ್ನು ಮುಟ್ಟಕ್ಕಾಗೋದಿಲ್ಲ, ನೋಡೋಕ್ಕಾಗೋದಿಲ್ಲ, ಆದರೆ ಅದರ ಎಲ್ಲ ಕೆಲಸಗಳನ್ನು ನೋಡ್ತೇವೆ, ಕೇಳುತ್ತೇವೆ, ಅನುಭವಿಸ್ತೇವೆ. ಹಾಗಾಗಿ ಮನಸ್ಸು ಅಂತಕ್ಕಂಥದ್ದು ದೇಹದೊಳಗಡೆ ಇರ್ತಕ್ಕಂಥ ಒಂದು ಚೇತನ. ಆ ಚೇತನದ ಮೂಲ ಸ್ಥಾನ ಮೆದುಳು.